ಬಿಡದಿಯ ರೈತರು ಒಂದು 100 ಜನ ನನ್ನನ್ನು ಬಂದಿದ್ರು. ಕೆಲವು ಪ್ರತಿನಿಧಿಗಳು ಬಂದಿದ್ರು, ಕೆಲವರೆಲ್ಲ ಹೊರಗಡೆ ಇದ್ದಾರೆ. ಅವ್ರ ಉದ್ದೇಶ ಕೆಲವು ಹಳ್ಳಿಗಳನ್ನು ನೋಟಿಫಿಕೇಶನ್ ಮಾಡಿಲ್ಲ, ಫೈನಲ್ ನೋಟಿಫಿಕೇಶನ್ ಮಾಡಿಬಿಡಿ ನಾವು ಕೆಲವು ನಮ್ಮ ಸಮಸ್ಯೆ ಇದೆ, ನಾವು ಹಣನ ತೆಗೆದುಕೊಳ್ತೀವಿ, ಒಳ್ಳೆ ಪರಿಹಾರ ಕೊಡ್ತಾ ಇದ್ದೀವಿ, ಆದಷ್ಟು ಕೆಲವರು ಜಮೀನು ಉಳಿಸ್ಕೊಳ್ತೀವಿ, ನಾವು 50% ಜಮೀನು ಕೂಡ ನಾವು ಉಳಿಸ್ಕೊಳ್ತೀವಿ. ಸೊ ನಮಗೆ ನಮ್ಮ ಹೆಸರುಗಳು ನೋಟಿಫಿಕೇಶನ್ ಆಗಿಲ್ಲದ್ರಿಂದ ನಾವು ಹಣ ತೆಗೆದುಕೊಳ್ಳೋಕ್ಕಾಗ್ತಾಯಿಲ್ಲ, ದಯವಿಟ್ಟು ಮಾಡಿ, ನಾವೆಲ್ಲ ಸಿದ್ಧತೆ ಇದ್ದೀವಿ ಅಂಥೇಳಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ 200-250 ಜನ ರೈತರು ಕೂಡ ಬಂದಿದ್ದಾರೆ. ಖಂಡಿತ ಅವರಿಗೆ ನಾನು ನಮ್ಮ ಆಫೀಸರ್ಸ್ಗೆ ತಿಳಿಸಿ ಇನ್ನು ಯಾವ್ಯಾವ ಊರು ಉಳ್ಕೊಂಡಿದೆ ಅವನ್ನೆಲ್ಲ ನೋಟಿಫಿಕೇಶನ್ ಮಾಡಿ ಯಾರು ಕೊಡ್ತಾರೆ ಅದನ್ನು ತೆಗೆದುಕೊಳ್ತೀವಿ, ಯಾರಿಗೂ ಬಲವಂತ ಮಾಡಿ. ಈಗ ಇದು 9,000 ಚಿಲ್ಲರೆ ಎಕರೆ ಇತ್ತು. 1,000 ಎಕರೆ ಅಷ್ಟು ಗಾಲೆ ಜಗದೀಶ್ ಶೆಟ್ಟರ್ ಇದ್ದರು, BJP ಗೌರ್ಮೆಂಟ್ ಇತ್ತು, ಆಗ ದುಡ್ಡಂತೂ ಕೊಟ್ಟಿದ್ದಾರೆ. ರೈತರು ತೊಗೊಂಡ್ರಲ್ಲ, ಆಗ ಯಾಕೆ ಇದನ್ನು ನಿಲ್ಲಿಸು ಅಂತ ಹೇಳಿಲ್ಲ, ಇವರೇ ನಿಂತ್ಕೊಂಡು ದುಡ್ಡು ಕೊಡಿಸಿದ್ರಲ್ಲ ಅವ್ರಿಗೆಲ್ಲ. ಅದು KDBಯಿಂದ ಅದೇ ಈ ನೋಟಿಫಿಕೇಶನ್ ಆಗಿ ಜಮೀನು ಬಗ್ಗೆ ದುಡ್ಡು ಕೊಡಿಸಿದಾರಲ್ಲ, 80 ಲಕ್ಷ 90 ಲಕ್ಷ ಕೊಡಿಸಿದಾರೆ. ಯಾಕೆ ಅವ್ರು ನಿಲ್ಲಿಸಲಿಲ್ಲ? ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿ, ಅದೆಲ್ಲ ನಾನು ಮಾತಾಡ್ತೀನಿ. ನಾನು ಈಗ ಪಾಪ ರೈತರುಗಳು ನಮ್ಮ 2-3 ನೋಟಿಫಿಕೇಶನ್ನ ಬಿಟ್ಬಿಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಕೇಳ್ತೀನಿ, ಎಂತಕ್ಕೆ ಬಿಟ್ಟರು, ಏನು ಬಿಡಲ್ಲ, ಯಾವುದು ಬಿಡ್ತಾ ಇಲ್ಲ. ಪಾಪ ರೈತರಿಗೆ ತೊಂದರೆ ಆಗಬಾರ್ದು ರೆಡ್ ಝೋನಿಂದ ಅಂತೇಳಿ ಅವರೆಲ್ಲ ಬಂದು ನಾವು ದುಡ್ಡು ತೊಗೋತೀವಿ, ನಾವು 10 ಜನ ಅರ್ಧ ಉಳಿಸ್ಕೊಳ್ತೀವಿ 50% ಅಂತ ಪಾಪ ಖಾತರದಿಂದ ಬಂದು ಕೇಳ್ಕೊಂಡ್ರು. ನಾನು ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. So portfolio allocations can be expected to be done today, sir? Today we'll do it.